ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮುಖಾಂತರ ಅಡ್ಮಿಷನ್ ಪಡೆದುಕೊಳ್ಳುವ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಯಾವುದೇ ಕೋರ್ಸ್ಗೆ ಅಡ್ಮಿಷನ್ ಆಗಬೇಕಂದ್ರೆ ಫ್ರೀಯಾಗಿ ನಿಮಗೆ ಮಾಹಿತಿ ನಮ್ಮ ಚಾನಲ್ ಮುಖಾಂತರ ಸಿಗ್ತಾ ಇರುತ್ತೆ. ನನ್ನ ಮೊಬೈಲ್ ನಂಬರ್ ಕೂಡ ನಿಮಗೆ ಲಾಸ್ಟಲ್ಲಿ ಡಿಸ್ಪ್ಲೇ ಮಾಡ್ತೇನೆ, ಸೊ ದಟ್ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಪೂರ್ತಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ, ಭಾಳಷ್ಟು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಓಕೆ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ಸರ್ ಸೆಕೆಂಡ್ ರೌಂಡ್ ರಿಸಲ್ಟ್ ಬಗ್ಗೆ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಮಾಹಿತಿ ನೀಡಿ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ಆಸ್ ಪರ್ ಸ್ಕೆಡ್ಯೂಲ್ ಪ್ರಕಾರ ಇಲ್ಲಿ ನಿಮಗೆ ಡೇಟ್ ಮೆನ್ಷನ್ ಮಾಡಿಲ್ಲ. ಓಕೆ, ನಿಮಗೆ ಸದ್ಯ ಮಟ್ಟಕ್ಕೆ ನಾವು ಟೆಂಪ್ರರಿಲಿ ನಿಮಗೆ ಯಾವಾಗ ರಿಸಲ್ಟ್ ಬರ್ಬೋದು ಅಂತಂದರೆ ನಿಮಗೆ 13th of September ಅಂದರೆ ಬೈ ದ ಫ್ರೈಡೇ ಆರ್ ಸ್ಯಾಟರ್ಡೇ ನಿಮಗೆ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ವಿದ್ಯಾರ್ಥಿಗಳೇ ಇವಾಗ ನೆಕ್ಸ್ಟು ಈ ರಿಸಲ್ಟ್ ಬಂದ ನಂತರ ಕೇರ್ಫುಲ್ಲಾಗಿ ಡಿಸಿಷನ್ ಮಾಡಿಕೊಂಡು ಚಾಯ್ಸನ್ನು ನೀವು ನೀಡಬೇಕು. ನಾನು ಕೆಲವೊಬ್ಬರು ಕೇಳ್ಪಟ್ಟಿದ್ದೇನೆ, ಸರ್ ನಾನು ಚಾಯ್ಸ್ 3 ಕೊಡೋ ಬದಲು ಚಾಯ್ಸ್ 4 ಕೊಟ್ಟುಬಿಟ್ಟೆ ಸರ್, ಏನು ಮಾಡಲಿ ಹೇಳಿ ಅಂತ ಹೇಳ್ತೀರಾ. ಒನ್ಸ್ ನೀವು ಒಂದು ಚಾಯ್ಸ್ ಕೊಟ್ಟರೆ ಅದು ಫೈನಲೈಸ್ ಆಗಿಬಿಡುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಕೌನ್ಸಿಲಿಂಗ್ ನಂತರ ಔಟ್ ಆಗಿಬಿಟ್ಟಿದ್ದೀರಾ. ಅದೇ ತೋರಿಸ್ತಾ ಇದೆ ಅಂದರೆ ಯು ಆರ್ ಸ್ಟಾಪ್ ಫ್ರಮ್ ದ KE ಅಡ್ಮಿಷನ್ ಪ್ರೊಸೆಸ್ ತೋರಿಸ್ತಾ ಇದೆ. ಹಾಗಾಗಿ ಇವೆಲ್ಲ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಯಾವಾಗಲೂ ಏನೇ ಇದ್ರೂ ಕೂಡ ಕೇಳ್ಕೊಂಡು ಮಾಡಿ. ಓಕೆ, ಫ್ರೀ ಆಗಿರುತ್ತೆ ನಮ್ಮ ಸಜೆಷನ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್. ಓಕೆ, ಮತ್ತು KE ಸೆಕೆಂಡ್ ರೌಂಡ್ ನಂತರ ನೀವು ಯಾವುದೇ ಒಂದು ಕೋರ್ಸ್ ತೊಗೋಬೇಕು ಅಂದರೆ, ಸಪೋಸ್ ಕಾಲೇಜ್ ಹೋಗ್ಬೇಕಂದ್ರೆ ಕಾಲೇಜ್ ವಿಸಿಟ್ ಮಾಡಿಬಿಟ್ಟು ಅಲ್ಲೆಲ್ಲ ಕೂಡ ಫೆಸಿಲಿಟೀಸ್ ಚೆನ್ನಾಗಿದ್ದರೆ ಯು ಕ್ಯಾನ್ ಡಿಸೈಡ್. ಇಲ್ಲಾಂದರೆ ಥರ್ಡ್ ರೌಂಡ್ ಇದೆ. ಬಟ್ ಕಂಡೀಷನ್ ಅಪ್ಲೈಡ್. ಸೆಕೆಂಡ್ ರೌಂಡ್ ಆದಮೇಲೆ ನೀವು ಚಾಯ್ಸ್ ಯಾವ್ದು ಕೊಡ್ತೀರಾ ಅದ್ರ ಬಗ್ಗೆ. ಇವಾಗ ಸೆಕೆಂಡ್ ರೌಂಡ್ ನಂತರ ಯಾವ ಚಾಯ್ಸ್ ಕೊಟ್ಟರೆ ಒಳ್ಳೆಯದು ಅಂತ ನಿಮಗೆ ಭಾಳ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಡೀಟೇಲ್ ಆಗಿದೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಬಗ್ಗೆ ಆಫ್ಟರ್ ದ ಸೆಕೆಂಡ್ ರೌಂಡ್. ಪ್ಲೀಸ್ ವಾಚ್. ಅದನ್ನು ಲಿಂಕನ್ನು ನಾನು ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೇನೆ. ಅದರ ಜೊತೆಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಕೂಡ ಮಾಡಿದ್ದೇವೆ ಆಲ್ ಓವರ್ ಕರ್ನಾಟಕ ವಿದ್ಯಾರ್ಥಿಗಳು. ಓಕೆ, ಯಾವುದೇ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಇರುವಂಥ ವಿದ್ಯಾರ್ಥಿಗಳು ಕೂಡ ಆ ಒಂದು ಗ್ರೂಪಲ್ಲಿದ್ದಾರೆ. ಎಲ್ಲ ಕೂಡ ಮಾತಾಡ್ತಾ ಇರ್ತಾ ನೀವು ಕೂಡ ಜಾಯ್ನ್ ಆಗಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕೂಡ ನೀವೆಲ್ಲ ಕೂಡ ಫ್ರೆಂಡ್ಸ್ ಆಗಿ ಏನೇ ಡೌಟ್ಸ್ ಇದ್ದರೂ ಕೂಡ ಯಾವುದೇ ಸ್ಟೇಜಲ್ಲಿ ಡೌಟ್ ಇದ್ದರೂ ಕೂಡ ಯು ಕ್ಯಾನ್ ಆಸ್ಕ್ ದೇರ್. ಓಕೆ, ಮತ್ತು ನಮ್ಮ ಚಾನಲ್ ಮುಖ ಒಂದು ಗುಡ್ ನ್ಯೂಸ್ ಏನಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರಾದ್ರಿಗೂ ಸ್ವಲ್ಪ ಜನಕ್ಕೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿದ್ದರೆ ವಿ ಆರ್ ರೆಡಿ ಟು ಹೆಲ್ಪ್ ಯು. ಓಕೆ, ಅದು ಸಪೋರ್ಟ್ ಆಗಿರ್ಬೋದು ಅಥವಾ ನಿಮಗೆ ಫೈನಾನ್ಷಿಯಲ್ ಅಸಿಸ್ಟ್ ಕೂಡ ಮಾಡ್ತೇವೆ. ಓಕೆ, ವಿದ್ಯಾರ್ಥಿಗಳೇ ಇವೆಲ್ಲ ಕೂಡ ಸಪೋರ್ಟ್ಗೆ ಫ್ರೀ ಆಗಿರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಸಪೋರ್ಟ್ ಬೇಕು. ಭಾಳಷ್ಟು ವಿದ್ಯಾರ್ಥಿಗಳು ನೀವು ಲೈಕ್ ಮಾಡಲ್ಲ. ಪ್ಲೀಸ್ ಲೈಕ್ ಇರಲಿ, ಶೇರ್ ಇರಲಿ ನಿಮ್ಮ ಬೆಸ್ಟ್ ಫ್ರೆಂಡ್ಸಿಗೆ, ಕಾಲೇಜ್ ಗ್ರೂಪ್ಗೆ. ನೀಡ್ದವ್ರು ಮಾಡ್ತಾ ಇರ್ತಾರೆ BSc ನರ್ಸಿಂಗ್, BPT, BPO, AHS. ಓಕೆ, ಎಲ್ಲ ಕೂಡ ಕೋರ್ಸ್ಗಳು ಇರ್ತವೆ. ಅವರು ಕೂಡ ಶೇರ್ ಮಾಡಿ. ಮತ್ತು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಭಾಳಷ್ಟು ನಿಮಗೆ ಅಡ್ಮಿಷನ್ ನಂತರ ಸ್ಕಾಲರ್ಶಿಪ್ ಬಗ್ಗೆ ಭಾಳಷ್ಟು ಮಾಹಿತಿ ನಮ್ಮ ಚಾನಲ್ ಮುಖಾಂತರ ನಿಮಗೆ ಸಿಗುತ್ತೆ. ಓಕೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಓಕೆ.